ಬಿಡದಿಯ ವಿಚಾರದಲ್ಲಿ ಸಿಎಂ ಡಿಕೆ ಒಬ್ಬಂಟಿ ಆಗ್ಬಿಟ್ರ ಅಂತ. ಯಾಕಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆಯೇ ಸುನಿಲ್ ಕುಮಾರ್ ಅವರು ಒಂದು ಕೌಂಟರ್ ಕೊಟ್ಬಿಟ್ಟಿದ್ದಾರೆ. ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಏಕಾಂಗಿನ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ ಶಾಸಕ ಸುನಿಲ್ ಕುಮಾರ್ ಅವರು. ಸಿಎಂ ಅವರ ಸುದೀರ್ಘ ಸುದ್ದಿಗೋಷ್ಠಿ ನಾನು ನೋಡಿದೆ. ಸುದ್ದಿಗೋಷ್ಠಿ ಮಾಡಿದ್ರು ಮುಖ್ಯಮಂತ್ರಿಗಳು. ಇಷ್ಟು ಸುದೀರ್ಘ ಸುದ್ದಿಗೋಷ್ಠಿ ಯಾರೂ ಕೂಡ ಮಾಡಿಲ್ಲ. ಜೈಲಿಗೆ ಹೋಗುವುದರ ಬಗ್ಗೆ ನಾವು ಹೇಳಲ್ಲ. ಸಿಎಂಗೆ ತಪ್ಪು ಮಾಡಿರೋದು ಜಾಗೃತ ಆಗಿರ್ಬೇಕು. ಈಗ ಎಚ್ಚೆತ್ತುಕೊಂಡಿದ್ದಾರೆ ಅವರು. ತಪ್ಪು ಮಾಡಿಲ್ಲ ಅಂದ್ರೆ ಹೆದರುವ ಅವಶ್ಯಕತೆ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಅದನ್ನ ಸ್ವೀಕಾರ ಮಾಡಲೇಬೇಕು ಅನ್ನೋ ಮಾತುಗಳನ್ನಾಡಿದ್ದಾರೆ. ಸಿಎಂ ಡಿಕೆ ಅವರ ಕಾಲು ಎಳೆದಿದ್ದಾರೆ ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಅವರು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಸುದ್ದಿಗೋಷ್ಠಿಯನ್ನ ಮುಖ್ಯಮಂತ್ರಿಗಳು ಮಾಡಿದ್ರಲ್ಲ, ಆ ವಿಚಾರವಾಗಿ ಪ್ರಸ್ತಾಪಿಸಿ ನೋಡಿ, ಸುದೀರ್ಘವಾಗಿ ನಿಮ್ಮ ಸುದ್ದಿಗೋಷ್ಠಿ ನೋಡಿದೆ. ಇದರಲ್ಲೂ ಕೂಡ ಒಂದಿಷ್ಟು ಅಂಶಗಳಿದೆ. ಜೈಲಿಗೆ ಹೋದ್ರ ಬಗ್ಗೆ ನಾವು ಮಾತನಾಡೋದಿಲ್ಲ. ಮುಖ್ಯಮಂತ್ರಿಗಳಿಗೆ ತಪ್ಪು ಈಗ ಜಾಗೃತ ಆಗಿರಬೇಕು. ಹಾಗಾಗಿ ತಪ್ಪು ಮಾಡಿಲ್ಲ ಅಂತಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ ಅಂತ ರಾಜ್ಯ ಸರ್ಕಾರವನ್ನ ತಿವಿಯೋ ಕೆಲಸ ಮಾಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.